ಇಲ್ಲಿ ನಮಗೆಲ್ಲರಿಗೂ ಕೂಡ ಕಾಮನಾಗಿ ಡೌಟ್ ಇತ್ತು, ಸೆಲ್ಲಾರ್ ಏನಾದರೂ ಉಗ್ರಂ ರೀಮೇಕಾ ಅಂತ. ಆದರೆ ಇಲ್ಲಿ ಸೆಲ್ಲಾರ್ಗೂ ಉಗ್ರಂಗಿರೋ ಡಿಫ್ರೆನ್ಸ್ ಏನಪ್ಪ ಅಂದರೆ, ಕಂಪ್ಲೀಟ್ಲಿ ರೀಮೇಕ್ ಮಾಡೋಕ್ಕೆ ಹೋಗಿಲ್ಲ. ಕೆಲವು ಸೀನ್ಸ್ ಪಿಕಪ್ ಮಾಡ್ಕೊಂಡಿದ್ದಾರೆ. ಸ್ಟಾರ್ಟಿಂಗ್ ಸೀನ್ಸ್ ಆಗಿರ್ಬೋದು, ಮತ್ತು ಫ್ರೆಂಡ್ಶಿಪ್ ಸೀನ್ಸ್ ಆಗಿರ್ಬೋದು, ಮತ್ತು ಅಚ್ಚೆ ಬರೇಟ್ ಸೀನ್ಸ್ ಆಗಿರ್ಬೋದು, ಅದೆಲ್ಲ ಒಂದು ಸ್ವಲ್ಪ ಕಾಪಿ ಆಗಿದೆ. ಮತ್ತು ರೆಪ್ರೆಸೆಂಟೇಷನ್ ಏನಾಗಿದೆಯಲ್ಲ, ಪ್ಯಾನ್ ಇಂಡಿಯಾ ಮೂವಿಗೆ ಒಂದು 10x ಬಿಗ್ಗರಲ್ಲಿ ಮಾಡಿದ್ದಾರೆ. ಇಲ್ಲಿ ಮುರಳಿಯವರು ಉಗ್ರಮಲ್ಲಿ ಕಾರ್ ಮೆಕ್ಯಾನಿಕ್ ಆಗಿರ್ತಾರೆ, ಇಲ್ಲೂ ಕೂಡ ಪ್ರಭಾಸ್ ಅವರು ಮೆಕ್ಯಾನಿಕ್ ಆಗಿರ್ತಾರೆ. ಆದರೆ ಮೈನಿಂಗ್ ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ವೆಹಿಕಲ್ ಮೆಕ್ಯಾನಿಕ್ ಆಗಿರ್ತಾರೆ. ಅದು ಪ್ಯಾನ್ ಇಂಡಿಯಾ ಮತ್ತು ಸ್ಟೇಟ್ ಒಂದು ಉಗ್ರಮ್ಗೆ ಒಂದು ಡಿಫ್ರೆನ್ಸ್ ತಂದಿದ್ದಾರೆ. ಮತ್ತು ಸ್ಟೋರಿ ಪ್ಲಾಟ್ ಏನಾಗಿದೆಯಲ್ಲ, ಉಗ್ರಮ್ಗೂ ಇದಕ್ಕೂ ವ್ಯತ್ಯಾಸ ನೋಡಿಕೊಂಡ್ರೆ ತುಂಬಾ ಮೇಜರ್ ಚೇಂಜಸ್ ಇದೆ. ಕಂಪ್ಲೀಟ್ಲಿ ಉಗ್ರಮ್ನ ಒಂದು ಲಿಂಕ್ ಮಾಡೋಕ್ಕೆ ಹೋಗಲ್ಲ. ಇದು ಒಂದು ಡಿಫ್ರೆಂಟ್ ಪ್ಲಾಟಲ್ಲಿ ಬರುತ್ತೆ. ಮತ್ತು KGF 2 ಅಲ್ಲಿ ನೀವೇನು ನೋಡ್ತಿರಲ್ಲ ಆ್ಯಕ್ಷನು, ಅದಕ್ಕೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಆ್ಯಕ್ಷನ್ ಇದೆ ಅಂತ ನೀವು ಕೇಳ್ಬೋದು. ಮೂವಿ ಯಾವ ರೀತಿ ಇದೆ, ಕ್ಯಾಸ್ಟಿಂಗ್ ಯಾವ ರೀತಿ ಇದೆ ಅಂತ. ಇಲ್ಲಿ ಕ್ಯಾಸ್ಟಿಂಗ್ ಯಾವ ರೀತಿ ಮಾಡಿದ್ದಾರೆ ಅಂದರೆ, ಪ್ಯಾನ್ ಇಂಡಿಯಾ ಮೂವಿ ಅಂದರೆ ಗೊತ್ತಲ್ಲ, 5 ಲ್ಯಾಂಗ್ವೇಜಿಂದನೂ ಕೆಲ ಆ್ಯಕ್ಟರ್ಸ್ನ ತೊಗೊಂಡು ಪಿಕ್ ಮಾಡಿ ನೀಟಾಗಿ ಪ್ಲೇಸ್ ಮಾಡ್ಕೊಂಡಿದ್ದಾರೆ ಪ್ಯಾನ್ ಇಂಡಿಯಾ ಮೂವಿ ಆಗೋ ರೀತಿ. ಮತ್ತು ಇದ್ರ ಜೊತೆಗೆ ಅಲ್ಲಿ ಯಾವ ಸೀನ್ಸು ಕೂಡ ಸಖತ್ ಓವರ್ ಹೈಪ್ಡ್ ಆಗಿಲ್ಲ. KGFಗೆ ಸ್ವಲ್ಪ ರಿಲೇಟ್ ಮಾಡುತ್ತೆ. ಅಂದರೆ ಅಲ್ಲೂ ಕೂಡ ಚಿಕ್ಕ ಮಕ್ಕಳು ಇರ್ತಾರೆ, ಇಲ್ಲೂ ಕೂಡ ಇರ್ತಾರೆ. ಅಲ್ಲಿ ವೈಟ್ ಒಂದು ಶರ್ಟ್ ಹಾಕ್ಕೊಂಡು ಎಲ್ಲ ಕೂಡ ಸ್ಲೇವ್ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅದು ಇಲ್ಲಿ ರೆಡ್ ಕಲರಾಗಿ ಟರ್ನ್ ಆಗಿರುತ್ತೆ. ಸೇಮ್ ಕೆಲವು ಸೀನ್ಸು KGFಗೂ ಕೂಡ ರಿಲೇಟ್ ಆಗುತ್ತೆ. ಮತ್ತು ಒಂದು ಕೆಲವು ಸಿಚುವೇಶನ್ಸು ಕೂಡ. ಮತ್ತು ಉಗ್ರಮ್ಗೆ ಅಷ್ಟೊಂದೇನು ಲಿಂಕ್ ಆಗೋಕ್ಕೆ ಹೋಗಲ್ಲ. ಆ ಇಂಟ್ರೋಲ್ ಬ್ಲಾಕ್ ಬರೋಕ್ಕಿಂತ ಸೀನ್ಸ್ ಏನು ಬರುತ್ತಲ್ಲ, ಅದ್ರಲ್ಲಿ ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇರುತ್ತೆ ಸ್ಟಡಿಯಾಗಿ. ಇಂಟ್ರೋಲ್ ಬ್ಲಾಕ್ ಆದಮೇಲೆ ಸೀನ್ಸ್ ಎಲ್ಲ ಓವರ್ ಪ್ಯಾಕ್ಡಾಗಿ ಫುಲ್ ಆ್ಯಕ್ಷನ್ ಆಗಿರುತ್ತೆ. ಮತ್ತು ಲಾಸ್ಟ್ ಕ್ಲೈಮ್ಯಾಕ್ಸಲ್ಲೂ ಕೂಡ ನಿಮಗೆ ನೆಕ್ಸ್ಟು ಪಾರ್ಟ್ 2ಗೆ ಲಿಂಕ್ ಆಗೋ ರೀತಿ ಒಂದು ಲಿಂಕ್ನೂ ಕೂಡ ಬಿಡ್ತಾರೆ, ಒಂದು ಸ್ಟೋರಿ ಬ್ಲಾಕ್ನ. ಓವರಲ್ ಆಗಿ ಮೂವಿ ಬಗ್ಗೆ ಹೇಳೋದಾದರೆ ಏನಿಲ್ಲ, ನೋಡ್ಬೋದು ಆರಾಮಾಗೇ. ಅಷ್ಟೊಂದೇನು ನಿಮ್ಗೆ ಬೋರಿಂಗ್ ಅನಿಸಲ್ಲ. ಸೀನ್ಸ್ ಎಲ್ಲ ಫಾಸ್ಟಾಗಿ ಪಟ್ ಅಂತ ಹೋಗ್ತಾ ಇರುತ್ತೆ. ಮತ್ತು ಈ ರಿವ್ಯೂ ಇಷ್ಟ ಆಯ್ತು ಅಂದರೆ ವಿಡಿಯೋ ಲೈಕ್ ಮಾಡಿ, ಎಲ್ಲರೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.